ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ. ಗುರೂಜಿ, ನಾವು ಸಂಕಷ್ಟಹಾರ ಚತುರ್ಥಿಯನ್ನು ಪೂಜೆ ಮಾಡಬೇಕಾದಂತಹ ನಿಯಮಗಳನ್ನೇನೋ ತಿಳಿಸ್ಕೊಟ್ರಿ. ಇದನ್ನು ಆಚರಣೆ ಮಾಡೋದ್ರಿಂದ ನಮಗೆ ಯಾವೆಲ್ಲ ಫಲಗಳು ಸಿಗುತ್ತೆ ತಿಳಿಸ್ಕೊಡ್ತೀರಾ? ಈಗ ಹೇಳ್ತೀನಿ. ಇವತ್ತಿನ ದಿವಸ ಸಂಕಷ್ಟಹರ ಚತುರ್ದಶಿ ಅನ್ನೋದು ನಾಳೆ ದಿವಸ ನೀವು ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರೂ ತಿಳ್ಕೋಬೇಕು. ಬೆಳಗಿನ ಜಾವದಲ್ಲಿ ಮಹಾಗಣಪತಿಯನ್ನು ಸ್ಮರಣೆ ಮಾಡ್ಕೋಬೇಕು. ಮನೆಯಲ್ಲಿರ್ತಕ್ಕಂಥ ಗಣಪತಿಯನ್ನು ಸ್ಮರಣೆ ಮಾಡ್ಕೋಬೇಕು. ಪುಟ್ಟದಾಗಿರ್ತಕ್ಕಂಥ ಬೆಳ್ಳಿ ವಿಗ್ರಹ ಇದ್ದರೆ ಆ ಗಣಪತಿನೇ ಇಟ್ಕೋಬೋದು. ಪುಟಾಣಿಗಿರ್ತಕ್ಕಂಥ ಒಂದು ಹಿಡಿ ಒಳಗೆ ಕೂತ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಣ್ಣಿನ ವಿಗ್ರಹ ಆದರೂ ಬಹಳ ಸಂತೋಷ, ಅದನ್ನಾದರೂ ಇಟ್ಕೊಳ್ಳಿ. ಯಥಾಶಕ್ತಿ ಯಾರ ಮನೆಯಲ್ಲೂ ಅಕಸ್ಮಾತ್ ಇಲ್ಲದೇ ಇದ್ದರೆ ಕೆಲವರು ಫೋಟೋ ಇಟ್ಟಿರ್ತಾರೆ, ಆ ಫೋಟೋಗೆ ವಿಶೇಷವಾಗಿ ಗರಿಕೆ ಹುಲ್ಲನ್ನಿಟ್ಟು ಸ್ಮರಣೆ ಮಾಡ್ಕೋಬೋದು. ಆದರೆ ಗರಿಕೆ ಹುಲ್ಲು ಇಡೋಕ್ಕೆ ಮೊದಲು ನೀವು ಕೆಳಗಡೆ ಏನು ಮಾಡಬೇಕು, ಒಂದು ವಿಳೆದೆಲೆಲೋ ಬಾಳೆ ಎಲೆಲೋ ಅಥವಾ ಮುತುಕದೆಲೆನೋ ವಿಶೇಷವಾಗಿರ್ತಕ್ಕಂಥದ್ದು ಗಣಪತಿಗೆ ಬಾಳೆ ಎಲೆ ಶ್ರೇಷ್ಠ. ಬಾಳೆ ಎಲೆ ಕೆಳಗಡೆ ಹಾಕದೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಅಕಸ್ಮಾತ್ ಫೋಟೋ ಕೆಳಗಾದರೂ ಬಾಳೆ ಎಲೆ ಇರಿ, ಇಲ್ಲ ಗಣೇಶನ ವಿಗ್ರಹ ಕೆಳಗಾದರೂ ಬಾಳೆ ಎಲೆ, ಅಗ್ರ ಇರಲೇಬೇಕು. ಅಗ್ರ ಎಲೆ ಭಾಳ ವಿಶೇಷ. ಅಮ್ಮನವ್ರುಗಳಿಗಾದರೆ ಮುತುಕದೆಲೆ, ಲಕ್ಷ್ಮಿಗೆ ಯಾವತ್ತೂ ಮುತುಕದೆಲೆ ಅಂದರೆ ಇಸ್ತ್ರಿ ಎಲೆ ಅಂತ ಹೇಳಿ ಎಲ್ಲ ವಿಶೇಷವಾಗಿರ್ತಕ್ಕಂಥ ಎಲೆಗಳನ್ನ ಜೋಡಿಸಿ ಆ ಜೋಡಿಸಿರ್ತಕ್ಕಂಥದ್ದು ಕಡ್ಡಿಗಳು ಹಾಕಿರ್ತಾರೆ. ಆ ಕಾಲದಲ್ಲಿ ಜೋಡಿಸೋರು ಆ ಎಲೆಗಳನ್ನ ಕಡ್ಡಿ ಎಲ್ಲ ಬಾಯಿಗೆ ಸಿಗಾಕೊಂತಿಲ್ಲ. ಇವತ್ತು ಊಟ ಮಾಡಿದ್ರೆ ಎಲ್ಲ ಒಳಗೆ ಸಿಗಾಕೊಂತ ಅಷ್ಟು ಚೆನ್ನಾಗಿ ದೇಯ್ತಾರೆ, ಫಸ್ಟ್ ಬೇಗ ಮುಗಿಸ್ತಾರೆ. ಹಾಗೆಲ್ಲ ಅರ್ಜೆಂಟ್ ಮಾಡದೇ ಇರತಕ್ಕಂಥ ವಿಚಾರ. ದೇವ್ರಿಗೆ ಪೂಜೆ ಪುರಸ್ಕಾರ ಮಾಡಬೇಕಾದ್ರೆ ಗಣಪತಿಗೆ ಸ್ಮರಣೆ ಮಾಡ್ಕೋಬೇಕು. ಯಾವ ರೀತಿ ಸ್ಮರಣೆ ಮಾಡ್ಕೋಬೇಕು? ಮಹಾಗಣಪತಿ ನಿರ್ವಿಘ್ನವಾಗಿ ಸಂಕಷ್ಟಹರ ಚತುರ್ದಶಿ, ಒಂದು ಅಮಾವಾಸ್ಯೆ ಒಂದು ಪೌರ್ಣಮಿಯಲ್ಲಿ ನಮ್ಮ ಜೀವನ ಕತ್ತಲಾಗಿರ್ತಕ್ಕಂಥದ್ದು ಬೆಳಕನ್ನು ಹೋಗಬೇಕಾದ್ರೆ ನಿರ್ವಿಘ್ನವಾಗಿ ನಡೀಬೇಕು. ನನ್ನ ಮಗನಿಗೆ ಒಳ್ಳೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಲಿ, ಒಳ್ಳೆ ಕೆಲಸ ಸಿಗಲಿ, ವಿದ್ಯಾಭ್ಯಾಸ ಚೆನ್ನಾಗಿರಲಿ. ಆಮೇಲೆ ಗಣಪತಿ ಮುಂದೆ ತಿಳ್ಕೊಳ್ಳಿ, ಗಣೇಶನ ಚತುರ್ದಶಿ ಅಂದರೆ ಸಂಕಷ್ಟಹರ ಚತುರ್ದಶಿ ಅಂದರೆ ಚತುರ್ದಶಿ ದಿವಸ ಬಂದಿರೋ ಗಣಪತಿನ ಮಂಗಳವಾರವೇ ಬಿದ್ದರೆ ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು ಫಲವನ್ನು ಕೇಳ್ಕೊಳ್ಳೋದು ಮಕ್ಕಳಿಗೆ ದಡ್ರು, ಜ್ಞಾಪಕ ಶಕ್ತಿನೇ ಇಲ್ಲ. ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ, ಆ ಪ್ರಜ್ಞೆಯನ್ನು ಕೊಡೋದು ನೀಲ ಸರಸ್ವತಿ. ನೀಲ ಸರಸ್ವತಿ ಜೊತೆ ಮಹಾಗಣಪತಿ ವಿಶೇಷವಾಗಿರ್ತಾಳೆ. ನೀಲ ಸರಸ್ವತಿಯನ್ನು ಸ್ಮರಣೆ ಮಾಡಿಕೊಂಡು ಗಣಪತಿಯನ್ನು ಜೊತೆಗೆ ಸ್ಮರಣೆ ಮಾಡಿಕೊಂಡು ನಾವು ಏನು ಮಾಡಬೇಕು, ಹೀಗೆ ಮೊಟಕ್ಕೋಬೇಕು, ಹೀಗೆ ತಲೆಗೆ ಮೊಟಕೋಬೇಕು. ಅದಕ್ಕೆ ಆನೆಗಳಿಗೆ ಈ ಭಾಗದಲ್ಲಿ ಸಿದ್ಧಿ, ಆ ಕಡೆ ಬುದ್ಧಿ. ಗಣಪತಿಗೂ ಹಾಗೆ ಗುಂಡಿಗೆ ಏನಾಗುತ್ತೆ, ಈ ಕಡೆ ಉಬ್ಬಿದ್ದ ಹಾಗಿರುತ್ತೆ. ಅದೇನು ಅಂದರೆ ಮೊಟಕೋಬೇಕು. ರಾಕ್ಷಸ ಕೇಳ್ತಾರಂತೆ, ಏನು ನಮಗೆ ಫಲ ಕೊಡ್ತೀಯ, ಎಲ್ಲ ದೇವತೆಗಳೇ ಕೊಟ್ಟರೆ ಏನು? ಭೂತಗಣಾಧಿಪತಿ ಬೇರೆ, ಅದಕ್ಕೆ ಭೂತಗಳಿಗೆ ಅಧಿಪತಿಯಾಗಿ ಮಾಡೋನು ಪರಮೇಶ್ವರ. ದೇವತೆಗಳಿಗೆ ಅಧಿಪತಿಯಾಗಿ ಮಾಡಿರೋ ಈ ಗಣಪತಿನ ಸಾಕ್ಷಾತ್ ವಿಶ್ವಕ್ಸೇನ ಅಂತ ಮಹಾವಿಷ್ಣು ಮಾಡ್ತಾನೆ. ಅದಕ್ಕೆ ದೇವತೆಗಳಿಗೂ ಅಧಿಪತಿ, ಭೂತಗಳಿಗೂ ಅಧಿಪತಿ. ಅವಾಗ ಭೂತಗಳು, ದೇವತೆಗಳು, ರಾಕ್ಷಸರೆಲ್ಲ ಕೇಳ್ಕೊಂಡಾಗ ಏನು ಹೇಳ್ತಾರೆ, ಯಾರು ತಲೆನ ಹೀಗೆ 3 ಸಲ ಮೊಟಕೊಂತಾರೋ ಬಸ್ಕಿಯನ್ನು 21 ಸಲ ಹಾಕ್ತಾರೆ. ಇವತ್ತಿನ ದಿವಸ ಬಸ್ಕಿ ಹಾಕೋರು ಎಷ್ಟು ಜನ ಇದ್ದಾರೆ? 1, 2, 3 ಮುಗ್ದೋಯ್ತು. ಕೆಳಗಿಂದ ಮೇಲವರೆಗೂ ಕೂತ್ಕೊಳ್ಳಿ ಅಂತ ಹೇಳಿ ಅಟ್ಲೀಸ್ಟ್ ಕಿವಿನಾದರೂ ಲಕ್ಷಣವಾಗಿ ಇಟ್ಕೊಳ್ಳಿ ಅಂದರೆ ಹಿಂಗೆ ಅಂದ್ಬಿಟ್ಟೆ ಮುಗ್ದೋಯ್ತು ಫ್ಯಾಷನ್. ಗಣಪತಿಗೆ ನೀವು ಮಾಡ್ತಾ ಇರೋದು ಅವನು ಎಷ್ಟು ಎದ್ದು ಕೂತ್ಕೊತಿರೋ ಲಕ್ಷಣವಾಗಿ. ನಾವೇ ಇಂಥ ದೇಹ ಇಟ್ಕೊಂಡು ಫಸ್ಟ್ ಕ್ಲಾಸಾಗಿ ಕೆಳಗೆ ಎದ್ದು ಕೂತ್ಕೊತೀವಿ. ನೀವೆಲ್ಲ ಕೂತ್ಕೊಳ್ಳೋಕ್ಕೇನೋ ಮಾಡಬೇಕದೆಲ್ಲ. ದೇಹ ದಣದರೆ ಒಳಗಿರತಕ್ಕಂಥ ಆತ್ಮ ಪರಿಶುದ್ಧವಾಗುತ್ತೆ. ದೇಹ ದಣದರೆ ವಿಶೇಷವಾಗಿ ನಿಮ್ಮ ಕಾರ್ಯಕಲಾಪಗಳು ವಿಘ್ನವಾಗಿರ್ತಕ್ಕಂಥದ್ದನ್ನು ನಿರ್ವಿಘ್ನವಾಗಿ ಮಹಾಗಣಪತಿ ಸಾಗಿಸ್ತಾ ಹೋಗ್ತಾನೆ. ಅದಕ್ಕೆ ನೀವೇನು ಮಾಡಬೇಕು, ಸಾಕ್ಷಾತ್ ಭಗವಂತನ ಸ್ವರೂಪನಲ್ಲಿ ಇರತಕ್ಕಂಥ ಆ ಗಣಪತಿಯನ್ನು ಅರ್ಘ್ಯ ಆಗಿರ್ತಕ್ಕಂಥ ಅಗ್ರ ಎಲೆಯನ್ನು ಹಾಕಿ, ಅಕ್ಕಿಯನ್ನು ಸ್ವಲ್ಪ ಮಟ್ಟಕ್ಕೆ ಹಾಕಿ, ಗಣಪತಿಯಲ್ಲಿ ಪಿಳ್ಳಾರಿ ಆದರೂ ಇಡಿ, ಫೋಟೋನ ಆದರೂ ಇಡಿ, ವಿಗ್ರಹ ನೋಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಕಡುಬು ಗಿಡುವು ನೈವೇದ್ಯ ಮಾಡಬೇಕು ಅಂತಿಲ್ಲ. ಅವನಿಗೆ ಭಾಳ ಇಷ್ಟವಾಗಿರೋದು ಬೆಲ್ಲ. ಆನೆಗೇನು ಇಷ್ಟ? ಬೆಲ್ಲ. ಕಬ್ಬಿದ್ರೆ ಕಬ್ಬಿಡ್ಬೋದು. ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲೆಲ್ಲೋ ಇರ್ತಾರೆ, ಮೈಸೂರು ಪ್ರಾಂತವರೆಲ್ಲ ಕಬ್ಬು ಬೇಕಾಷ್ಟು ತೋಟದಲ್ಲಿರುತ್ತೆ. ತಂದು ಒಂದು ಕಬ್ಬಿಡಿ, 2 ಕಬ್ಬಿಟ್ರೆ ಲಕ್ಷಣವಾಗಿ ಕೇಳ್ಕೊಳುತ್ತೆ. ಆನೆಗೇನೇನು ಇಷ್ಟವೋ ಅದೆಲ್ಲ ಗಣಪತಿಗೆ ಇಡಬೇಕು. ತೆಂಗಿನಕಾಯಿ ಹೊಡಿತಕ್ಕಂಥ ವಿಚಾರ, ಪೂರ್ಣವಾಗಿರ್ತಕ್ಕಂಥ ಒಂದು ಕೊಬ್ಬರಿ ತೆಂಗಿನಕಾಯಿ ಹೊಡಿಬೇಕಾದ್ರೆ ಆನೆಗೆ ತುಂಬ ಇಷ್ಟ. ಅದಕ್ಕೆ ನೀವು ತೆಂಗಿನಕಾಯಿ ಏನು ಮಾಡ್ತೀರಾ, ಎಷ್ಟೋ ಜನ ಹೇಳಿದ್ದೀನಿ, ಕೊಬ್ಬರಿ ಆಗಲಿ ತೆಂಗಿನಕಾಯಿ ಆಗಲಿ ಅಂಗಡಿನ ತಂದರೆ ಪೂರ್ಣವಾಗಿ ತಂದು ಕತ್ತರಿಸಿ ಇಡಿ ಅಂತ. ಇಲ್ಲ ಗಣಪತಿಗೆ ಇಟ್ಟರೆ ಮಾತ್ರ ಪೂರ್ತಿಯಾಗಿ ಇಡೋದು. ಹೋಮಕ್ಕೆ ಹಾಕಬೇಕಾದ್ರೆ ಪೂರ್ತಿ ಹಾಕಬೇಕು. ನೀವೇನು ಮಾಡ್ತೀರಾ, ಅರ್ಧ ಕತ್ತರಿಸಿರ್ತಾರೆ. ಅರ್ಧ ಕತ್ತರಿಸಿರೋದು ಇನ್ನೊಬ್ಬನಿಗೆ ಹೋಗಿರುತ್ತೆ ಫಲ, ಇನ್ನೊಬ್ಬ ಅರ್ಧ ಅಂಗಡಿನಲ್ಲಿ ಇರ್ತಕ್ಕಂಥದ್ದು ಒಂದು 1/4 kg ಅಂತ ಕಿಲೋ ಲೆಕ್ಕ ಹಾಕಿರ್ತಾನೆ, ಕೊಡ್ತಾನೆ, ಇನ್ನೊಂದು ಅರ್ಧ ಆಗಿರುತ್ತೆ. ಅದಕ್ಕೆ ಜೀವನ ಏನಾಗುತ್ತೆ, ಅರ್ಧ ಆಗುತ್ತೆ. ಗಣಪತಿಗೆ ತುಂಬ ಇಷ್ಟವಾಗಿದ್ದು ಯಾವುದು ಗೊತ್ತಾ, ಗಣಪತಿಗೆ ಆ 3 ಕಣ್ಣುಗಳಿದೆಯಲ್ಲ ತೆಂಗಿನಕಾಯಿ, ಆ ಭಾಗ ಯಾವತ್ತೂ ಗಣಪತಿಗೆ ಜುಟ್ಟನ್ನು ಕಿತ್ತು ಆ ಕಣ್ಣುಗಳನ್ನು ತೋರಿಸ್ಬೇಕು. ಯಾಕೆಂದರೆ ಒಂದ್ಸಲಿ ಪರಮೇಶ್ವರ ಹೀಗೆ ಕೂತಿದ್ದಾಗ ಆ ಧ್ಯಾನದಲ್ಲಿ ತಲ್ಲೀನಾಗಿರ್ತಕ್ಕಂಥ 3ನೇ ಕಣ್ಣನ್ನು ಗಣಪತಿ ಆಟ ಆಡ್ತಾ ಹೋಗಿ ಅಪ್ಪ ಅಂತ ಮುಟ್ಟಕ್ಕೆ ಹೋದಂತೆ. ತಕ್ಷಣ ಜಾಗೃತರಾಗ ಯಾರು ಪರಮೇಶ್ವರ, ಅವತ್ತು ಮುಟ್ಟಿದ್ರೆ ಭಸ್ಮ ಆಗೋಗ್ತಿದ್ದ ಯಾರು ಗಣಪತಿ, ಸಾಕ್ಷಾತ್ ಅವನ ಮಗ ಮತ್ತೆ ಭಸ್ಮನೇ ಆಗೋಗ್ತಿದ್ದ. ಅದಕ್ಕೆ ಭಸ್ಮಾಂತಕಂ ಇದಂ ಶರೀರಂ, ಭಸ್ಮವನ್ನು ಹಚ್ಕೊಂಡ್ರವನು ಯಾವ ಕಾಲಕ್ಕೂ ತ್ರಿಕಾಲ ಜ್ಞಾನಿಯಾಗಿರೋಂದ ನಿನಗೋಸ್ಕರ ಭೂಮಿಯಲ್ಲಿ ಸಂಕಷ್ಟಹಾರ ಚತುರ್ದಶಿ ಅಂತ ಸ್ಮರಣೆ ಮಾಡಿಸ್ಕೋತೀನಿ. ಇಡೀ ಜಗತ್ತಿಗೆ ಗಣಪತಿ ಹಬ್ಬ ಮಾಡಬೇಕಾದ್ರೆ ನಿನಗೋಸ್ಕರ ಆಟ ಆಡೋಕ್ಕೆ ಆ 3 ಕಣ್ಣಾಗಿರ್ತಕ್ಕಂಥ ಗಣಪತಿ. ಅದಕ್ಕೆ ತೆಂಗಿನಕಾಯಿ ಗಣಪತಿಗೆ ಮಾತ್ರ ಹೊಡಬೇಕು. ದೇವರಿಗೆ, ವಿಷ್ಣುಗೆ, ದೇವಿಗೆ ಎಲ್ಲರಿಗೂ ಹೊಡೆಯೋದಲ್ಲ. ತೆಂಗಿನಕಾಯಿ ಬರೀ ಗಣಪತಿ ಮಾತ್ರ ಶ್ರೇಷ್ಠತೆ. ಅದು ಆ ಜುಟ್ಟನ್ನು ಯಾವ ಕಾಲಕ್ಕೂ ಹೊಡಬೇಕಾದ್ರೆ ಜುಟ್ಟಿರಬೇಕು.
ಹೊಡೆದ ಮೇಲೆ ಜುಟ್ಟನ್ನು ಕಿತ್ತು ಗಣಪತಿಗೆ 3 ಕಣ್ಣನ್ನು ಆ ಕಡೆ ತಿರುಗಿಸಿ ಕೊಡಬೇಕು. ಅದಕ್ಕೆ ದೇವಸ್ಥಾನದಲ್ಲಿ ಹೋದರೂ ತಿಳ್ಕೊಳ್ಳಿ, ಪ್ರಸಾದವನ್ನು ಕೊಡಬೇಕಾದ್ರೆ ದೇವಸ್ಥಾನದ ಅರ್ಚಕರಾಗಲಿ ನೀವು ಪ್ರಸಾದವನ್ನು ಸ್ವೀಕರಿಸಣೆ ಮಾಡಬೇಕಾದ್ರೆ ಜುಟ್ಟನ್ನು ತಂದುಬಿಡಬಾರ್ದು. ಜುಟ್ಟಿಗಿರೋ ಭಾಗ 2 ಭಾಗ ಹೊಡಿತಿರಲ್ಲ, ಜುಟ್ಟಿರೋ ಭಾಗ ತಂದುಬಿಡಬಾರ್ದು. ಜುಟ್ಟಿರೋ ಭಾಗ ದೇವಸ್ಥಾನದಲ್ಲಿ ಬಿಟ್ಟು ಮೇಲಿರೋ ಭಾಗ ಮಾತ್ರ ತೊಗೊಂಬರ್ಬೇಕು ಲಕ್ಷಣವಾಗಿ. ಇದನ್ನು ನೈವೇದ್ಯ ಮಾಡಿ 2 ತೆಂಗಿನಕಾಯಿ ಆ ಕಡೆ ಈ ಕಡೆ ಇಟ್ಟು ಈ ಬೆಲ್ಲ, ಪೂರ್ಣ ಬೆಲ್ಲ, ಒಂದು ಅಚ್ಚು ಬೆಲ್ಲನೋ ಏನಾದರೂ ಅಥವಾ ಗುಂಡು ಬೆಲ್ಲ ಅದನ್ನು ಇಟ್ಟು ಯಥಾಶಕ್ತಿಯಾಗಿ ಸ್ಮರಣೆ ಮಾಡಿಕೊಂಡು ಗಣಪತಿ ವ್ರತಕಲ್ಪಮಾಲ ಅಂತಿದೆ, ಅದನ್ನು ಏನಾದರೂ ಒಂದು ಶ್ಲೋಕಗಳು ಅಥವಾ ಕಥೆಯನ್ನು ಓದಿ ಚಂದ್ರ ದರ್ಶನ ಮಾಡೋಕ್ಕೆ ಮೊದಲು ನೀವು ಅವಲಕ್ಕಿಯನ್ನು ನೈವೇದ್ಯ ಗಣಪತಿಗೆ ಹಿಡಿದಿರ್ಬೋದು, ಅಥವಾ ಉಪ್ಪಿಟ್ಟನ್ನು ಏನೋ ಮಾಡಿರುತ್ತೆ ಅದು ನೈವೇದ್ಯ ಹಿಡ್ಬೋದು, ಏನು ಪ್ರಸಾದ ಮಾಡಿರುತ್ತೆ ಅದು ನೈವೇದ್ಯನ ಇಟ್ಟು ಪರಿಪೂರ್ಣ ಪಕ್ವವಾಗಿ ಸ್ಮರಣೆ ಮಾಡಿಕೊಂಡು ಸಾಯಂಕಾಲ ಚಂದ್ರನ ನೋಡಿದ ಮೇಲೆ ತಿನ್ನಬೇಕಾದ್ದು ಅನ್ನ ಅಲ್ಲ, ಅನ್ನಾಗಿನ್ನ ತಿನ್ನಬೇಡಿ, ಉಪ್ಪಿನಕಾಯಿ ತಿನ್ನಬೇಡಿ, ಹುಳಿ ಗಿಳಿ ತಿನ್ನಬೇಡಿ. ಏನಾದರೂ ಅವಲಕ್ಕಿ ಅಥವಾ ಯಾವ ಕಾಲಕ್ಕಾದರೂ ಅಟಕಲು ಅಂತ ಹೇಳಿರ್ತಕ್ಕಂಥ ಭಿನ್ನವಾಗಿರ್ತಕ್ಕಂಥ ನಾವು ಅಕ್ಕಿಯಲ್ಲಿ ಮಾಡಿರ್ತಕ್ಕಂಥ ರವೆಯಲ್ಲಿ, ಅಂದರೆ ಗೋಧಿ ರವೆ, ಆ ಗೋಧಿ ರವೆಯಲ್ಲಿ ಉಪ್ಪಿಟ್ಟನ್ನು ಮಾಡಿಕೊಂಡು ನೀವು ಯಥಾಶಕ್ತಿಯಾಗಿ ಸ್ಮರಣೆ ಮಾಡ್ಕೊಳ್ಳೋದು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಹೆಂಗಂದರೆ ಐಟಮ್ ಚಪಾತಿ ಮಾಡ್ಕೊಳ್ಳಿ, ಗೋಧಿ ಭಾಳ ವಿಶೇಷ, ಅವನಿಗೂ ಇಷ್ಟ ಅಂದರೆ ಆ ಚಪಾತಿ ಇಷ್ಟ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತಿನ ದಿವಸ ಡಯಟ್ರಿ, ನಾವು ಚಪಾತಿ ಸುಖ ರೊಟ್ಟಿ ತಿನ್ನೋದು ಅಂತ ನೀವು ಅಂತೀರಾ. ಆದರೆ ಗಣಪತಿಗೆ ಗೋಧಿ ಅಂದರೆ ಸೂರ್ಯನೇ ಸ್ವತಃ ಗೋಧಿಯನ್ನು ದಾನವನ್ನು ಗಣೇಶ ಸೂರ್ಯನಿಗೆ ಅರ್ಪಿಸ್ತಾನೆ. ಅವತ್ತಿಂದ ಸೂರ್ಯನಿಗೆ ದಾನವೇ ಗೋಧಿ ಆಗಿರುತ್ತೆ. ಅವನೇನು ಮಾಡ್ತಾನೆ, ನಾನು ಹೂವಾಗಿ ನಿನ್ನ ಪಾದಕ್ಕೆ ಸ್ಮರಣೆ ಅಂಥೇಳಿ ಆ ಬಿಳಿ ಎಕ್ಕದ ಹೂವಾಗಿ ಸ್ಮರಣೆ ಆಗ್ತಾನೆ. ಇದು ನಿಜವಾದ ಶಾಸ್ತ್ರ ಸಂಪ್ರದಾಯ. ಸೂರ್ಯನಿಗೂ ಅವನಿಗೂ ಇರತಕ್ಕಂಥ ಒಂದು ಬಾಂಧವ್ಯ. ಇಂಥ ಒಂದು ಬಾಂಧವ್ಯ ಮಂಗಳವಾರ ಬೀಳೋದ್ರಿಂದ ನಿಮ್ಮೆಲ್ಲ ಜೀವನ ಕತ್ತಲಲ್ಲಿರೋದ್ರಿಂದ ಮಂಗಳವಾರ ಮಂಗಳಕರವಾಗಿ ಇಡೀ ಜಗತ್ತು ನಿಮಗೆ ಒಳ್ಳೆಯದನ್ನು ಮಾಡಲಿ, ಅನುಗ್ರಹ ಸಿದ್ಧಿಯನ್ನು ಕೊಡ್ತಕ್ಕಂಥ ಆ ಮಂಗಳವಾರ ಸಾಕ್ಷಾತ್ ಸುಬ್ರಹ್ಮಣ್ಯನ ಜೊತೆ ಗಣಪತಿ ಹೆಗಲ ಮೇಲೆ ಕೈ ಹಾಕೊಂಡು ಕೂತಿರ್ತಾನೆ. ಅದಕ್ಕೆ ಕುಮಾರ ಗುಹಾಯ ನಮಃ. ಕುಮಾರ ಗುಹು ಅಂದರೆ ಗುಹ ಅಂದರೆ ಸಾಕ್ಷಾತ್ ಕುಮಾರ ಅಂದರೆ ಸುಬ್ರಹ್ಮಣ್ಯ. ಮೂಲಾಧಾರಾಯ ನಮಃ ಸಾಕ್ಷಾತ್ ಮಹಾಗಣಪತಿ. ಅದಕ್ಕೆ ಮೂಲ ಗುಹ ಅಂತ ಸ್ಮರಣೆ ಮಾಡ್ಕೊತೀವಿ. ಮೂಲ ಗುಹ ಅಂದರೆ ಯಾರು ಗಣೇಶ ಸುಬ್ರಹ್ಮಣ್ಯನ ಇಬ್ಬರು ಸ್ಮರಣೆ ಮಾಡ್ತಾರೋ ಏಕಕಾಲಕ್ಕೆ ಸಂಕಷ್ಟಗಳು ದೂರವಾಗುತ್ತೆ. ಈ ಸಂಕಷ್ಟಹರ ಚತುರ್ದಶಿಯಲ್ಲಿ ಸ್ಮರಣಾರ್ಥಂ ಜೀವನಂ ಇದಂ ಶರೀರಂ, ನೀವು ಜೀವನ ಇರೋವರೆಗೂ ಗಣಪತಿನ ಬಿಡದೇ ಕೆಲಸವನ್ನು, ಪೂಜೆ ಪುನಸ್ಕಾರವನ್ನು ಮಾಡ್ತಿರೋ ಆವತ್ತವರೆಗೂ ಜೀವನ ಸುಖವಾಗಿ ಸಂತೋಷವಾಗಿ ಜೀವನ ಪರ್ಯಂತ ಸಂಕಷ್ಟಗಳು ದೂರವಾಗಲಿ. ನಿಮ್ಮೆಲ್ಲರ ಸುಖ ಜೀವನ ಇದೇ ರೀತಿ ನಿರ್ವಿಘ್ನವಾಗಿ. ಎಷ್ಟೋ ಜನ ಪ್ರಕೃತಿಯ ಲಯ ಅಂತ ಹೇಳ್ತಕ್ಕಂಥ ನಾನು ಪ್ರಳಯ ಅಂತ ಒದ್ದಾಡ್ತೀರಾ. ನೀವು ಭಯಭೀತರಾಗಿರ್ತಕ್ಕಂಥ ಎಷ್ಟೋ ಜನಕ್ಕೆ ಯಾರು ಧರ್ಮದಲ್ಲಿರ್ತಿರೋ, ಯಾರು ಸಾಧನೆಯಲ್ಲಿರ್ತಿರೋ, ಯಾರು ಜೀವನ ಪರ್ಯಂತ ಸ್ವಾಭಿಮಾನದಿಂದ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಯಾರ ಮೇಲೆ ಡಿಪೆಂಡ್ ಆಗದೇ ಇರ್ತಿರೋ ಅವರೆಲ್ಲ ಬದುಕಿರ್ತಾರೆ. ಅದಕ್ಕೆ 32 ಗಣಪತಿಗಳು ಕಲಿಯುಗಕ್ಕೆ ಏನು ಹೇಳ್ತಾನೆ, ಅಂತ್ಯಕಾಲದಲ್ಲಿ 32 ಕೋಟಿ 1 ಲಕ್ಷ ಜನ ಮಾತ್ರ ಬದುಕಿರ್ತಾರೆ. ಅದು ಕೂಡ ಸತ್ಯ ಸತ್ಯ ಸತ್ಯ. ಇದೆಲ್ಲ ನನ್ನ ಅಭಿಪ್ರಾಯ ಅಲ್ಲ, ಮಾಧ್ಯಮದಲ್ಲಿ ಹೇಳ್ತಾರೆ ಅವ್ರ ಅಭಿಪ್ರಾಯ ಅವ್ರು ತಿಳಿಸ್ತಾರೆ ಕೇಳ್ಕೊಳ್ಳಿ ಅಂತ. ಅವ್ರ ಅಭಿಪ್ರಾಯ ಇವ್ರ ಅಭಿಪ್ರಾಯ ಅಲ್ಲ, ಜಗತ್ತಲ್ಲಿರೋ ಅಭಿಪ್ರಾಯವೇ ಹೀಗೆ, ಜಗತ್ತು ಸಾಧನೆಯೇ ಹೀಗೆ ಸಿಸ್ಟಮ್. ಕೆಲವೆಲ್ಲ ನಾನು ಕಠೋರವಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಕೆಲವೆಲ್ಲ ವಿಚಾರವಾಗಿ ಹೀಗೆ ಹೇಳಿದಾಗ ಎಷ್ಟೋ ಜನಕ್ಕೆ ಎದೆ ಒದ್ದಾಗಿರುತ್ತೆ ಅಂತಾರೆ, ಕೆಲವರು ಭಯರಾಗ್ತಾರೆ, ಕೆಲವರು ನೋಡಿ ಅವ್ರು ಎಷ್ಟು ಬೈತಾರೆ ಅಂತ. ಬೈಯೋದು ನಾನು ಏನಕ್ಕೆ ಅಂದರೆ ನಿಮ್ಮ ಮೇಲೆ ಯಾವುದೇ ದ್ವೇಷಗಳು ನಮಗಿಲ್ಲ. ಎಲ್ಲರೂ ಒಂದೇ ರೀತಿಯಾಗಿ ಒಂದೇ ಸಿಸ್ಟಮಲ್ಲಿ ಬಾಳಬೇಕು. ಭಾರತ ದೇಶ ಎಲ್ಲ ಭಕ್ತಾದಿಗಳು ಎಲ್ಲರೂ ಭಗವಂತನಿಂದನೇ ಹುಟ್ಟು ಬಂದಿರೋದು. ಅದರಿಂದ ಒಬ್ಬನ ಮೇಲೆ ಇವತ್ತು ದ್ವೇಷ ಮಾಡ್ತೀರಾ, ಆ ದ್ವೇಷ ಎಲ್ಲಿವರೆಗೂ ನಿಮ್ಮ ಜೀವನದ ಮೇಲಲ್ಲ, ಅವನಲ್ಲಿರ್ತಕ್ಕಂಥ ಅಹಂಕಾರವನ್ನು ತೊಡಗಿಸೋಕ್ಕೆ ಮಾತ್ರ. ಅವನ ಮೇಲೆ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ಆದ್ದರಿಂದ ನೀವೆಲ್ಲ ಲೋಕವೆಲ್ಲ ಸುಭಿಕ್ಷವಾಗಿರಲಿ, ಇದೇ ರೀತಿ ಜೀವನ ನೀವೆಲ್ಲ ಸಾಗಿಸ್ತಾ ಹೋಗಲಿ, ಆ ಸಂಕಷ್ಟಗಳೆಲ್ಲ ದೂರವಾಗಲಿ. ಇವತ್ತು ಆ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಚಂದ್ರ ಸಾಯಂಕಾಲ ಇನ್ನೇನು ಮುಳುಗ್ತಾ ಬಂದು ಅಂದಾಗ ಸಮಯಕ್ಕೆ ನಾವು ಬಂದ್ವಿ. ಇಂದು ರಾತ್ರಿಯಲ್ಲಿ ನೀವು ಸ್ಮರಣೆ ಮಾಡಿಕೊಂಡು ಸ್ವಲ್ಪ ಮೊಸರನ್ನು, ಸಂಕಷ್ಟಹರ ಚತುರ್ದಶಿಗೆ ಮೊದಲು ಸ್ವಲ್ಪ ಮೊಸರನ್ನು ನೈವೇದ್ಯ ಮಾಡಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಇವತ್ತು ಸ್ಮರಣೆ ಮಾಡಿಕೊಂಡ್ರೆ ಆ ಮೊಸರನ್ನ ನೈವೇದ್ಯ ಮಾಡಿರೋದನ್ನು ಈ ಕಾರ್ಯಕ್ರಮ ಆದ ತಕ್ಷಣ ಮಾಡಿ ಸ್ವಲ್ಪ ಆ ನೈವೇದ್ಯವನ್ನು ಊಟ ಆದಮೇಲೆ ಎಲ್ಲರೂ ಹಂಚ್ಕೊಂಡು ತಿನ್ನಿ. ಭಗವಂತ ಕೃಪಾ ಕಟಾಕ್ಷ, ಮನಃಶಾಂತಿ ಸಿಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ದಧಿಶಂಕು ತುಷಾರಾಭಂ ಕ್ಷೀರೋದ್ಧಾರ ಸಮದ್ಭವಂ ಶಶಿನಾಂ ಸೋಮಂ ಶಂಭೋ ಮರಕಟಕಭೂಷಣಂ. ಆ ಪರಮೇಶ್ವರನ ನೆನೆಸ್ಕೊಂತ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿ ಭವಂತು. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಹಲವಾರು ವಿಚಾರಗಳ ಜೊತೆಗೆ ಮಾರ್ಗದರ್ಶನವನ್ನು ನೀಡಿದಿರಿ. ಧನ್ಯವಾದಗಳು ತಮಗೆ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಇವತ್ತಿನ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾವು ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಮತ್ತಷ್ಟು ವಿಚಾರಗಳನ್ನು ಹೊತ್ತು ನಾಳಿನ ಸಂಚಿಕೆಯಲ್ಲಿ ಹಾಜರಾಗ್ತವೆ. ಎಲ್ಲರಿಗೂ ಶುಭ ದಿನ. ನಮಸ್ಕಾರ. ನಮಸ್ಕಾರ. ಹರ ಹರ ಮಹಾದೇವ.